ದೇವ್ರು ಯಾರ್ಯಾರಿಗೆ ಎಲ್ಲೆಲ್ಲಿ ಸುಖ ಕೊಟ್ಟನೋ ನನಗಂತೂ ಈ ಚೆಂಬ್ ಹಿಡ್ಕೊಂಡು ಹೋಗೋದ್ರಲ್ಲೇ ಸುಖ ಇಟ್ಟ ನೋಡಪ್ಪ. ರಾಣಿ ಆರಾಮ್ ಬಿಸ್ಲಾಗ ತಿರ್ಗಾಡ್ಕೊಂಡು ಬರ್ಬೋದಾಯ್ತು. ಕಿರಣ ಎಲ್ಲ ಊರ್ ಕಡೆ ಬಂದ್ಬಿಟ್ಟಿದ್ಯಾ? ಸಿಟಿಲಿ ಕಿತ್ತಾಕಿದ್ದಾತೆಲ್ಲ. ಕಿತ್ತು ಗುಡ್ಡಾಕ್ ಬಂದೀನಿ. ಒಯ್ತಿ ಆಯ್ಕೊಂಬರಕ್ಕ. ಸಿಟಿಗೆ ಹೋಗಿ ಒಳ್ಳೊಳ್ಳೆ ಮಾತು ಕಲ್ಕೊಂಡ್ ಬಂದಿದ್ಯಾ? ಏನ್ ಮಾಡೋದಣ್ಣ, ನಿಮ್ಮಂತವ್ರು ಇರ್ತಾರಲ್ಲ. ಅಲ್ಲ ಕಣ್ಲ, ಸಿಟಿಲಿ ಯಾವ್ದಾದ್ರು ಹುಡ್ಗಿನ ಪಟಾಯಿಸ್ಕೊಂಡು ಬರ್ತೀಯ ಅಂದ್ರೆ ಒಬ್ಲೆ ಬಂದಿದ್ಯಲ್ಲ. ನನಗೆ ಸಿಟಿ ಹುಡುಗಿರು ಇಷ್ಟ ಅಲ್ಲ, ಹಳ್ಳಿ ಹುಡುಗಿರು ಅಂದ್ರೆ ತುಂಬಾ ಇಷ್ಟ. ಈ ಹಳ್ಳಿಲಿ ಅದ್ಯಾರ್ಲ? ಓ, ನೀನ್ ಅದನ್ನ ಕೆಡ್ಸಿರೋದು. ಏನ್ ಕೆಡ್ಸಿರೋದು? ನಿನ್ ಮನಸ್ನ ಕಣ್ಲ. ಓ, ನೀನ್ ಅದನ್ನ ಅನ್ಕೊಂಡ್ಯಾ? ಬಾಯರ್ಕೊಂಡು ಹೋಗಯ್ಯ. ಹೋಗಕ್ ಮುಂಚೆ ಅದ್ ಯಾವ ಹುಡ್ಗಿ ಅಂತ ಹೇಳೋಗ್ಲಾ? ನಿನ್ಗೆ ಕೇಳ್ಬೇಕು? ನನ್ ಬಿಟ್ರೆ ನೀನ್ ಕಷ್ಟ ಕೇಳೋರು ಈ ಊರಲ್ಲಿ ಯಾರಿದಾರಲ್ಲ? ಅಪ್ಪ ಡ್ರಿಂಕಿಂಗ್ ಸ್ಟಾರು, ದೊಡ್ಡಪ್ಪ ವಾಕಿಂಗ್ ಸ್ಟಾರು, ತಾತ ಸೆಂಚುರಿ ಸ್ಟಾರು, ಮತ್ತೆ ನಾನು ತಿರ್ಬೋಕಿ ಸ್ಟಾರು. ಹೋಗಯ್ಯ. ಹೋಗ ನಿನ್ನಂತ ತಿರ್ಬೋಕಿಗೆ ಈ ಊರಲ್ಲಿ ಅದ್ಯಾರು ಹೆಣ್ ಕೊಡ್ತಾರೋ ನಾನು ನೋಡ್ತೀನಿ. ಕಿರಣ, ಊರಿಗೆ ಬಂದಕ್ಕೆ ಈ ಗಡ್ಡಪ್ಪ ನೋಡ್ಬೇಕು ಅಂತ ಅನ್ನಿಸಿಲ್ವೇನೋ ನಿನಗೆ? ನೀನ್ ನೋಡೋ ವಯಸ್ಸು ಯಾವತ್ತೋ ಹೊರಟೋಯ್ತು. ಮತ್ತೆ ಇಲ್ಲಿ ಯಾರನ್ನ ನೋಡಕ್ ಹೋಗಿದ್ಯೋ? ಅದೇ ವಯ್ಯ, ಆ ಟಿ ಸಿನಪ್ಪ ಮಗಳು. ಯಾರು? ಏನೋ ಗೊತ್ತಿರೋದ್ರ ಕೇಳು ನೋಡು, ನಮ್ಮ ಹುಡುಗಿ ರಾಣಿ. ಸರಿ ಬಿಡು, ಏನ್ ನಿನ್ ಪ್ರಾಬ್ಲಮ್? ರಾಣಿ ಮಾತಾಡ್ಸಕ್ ಹೋದ್ರ ವಯ್ಯ ಗಲ್ಲಪಡಿಗೆ ಕೈ ಹಾಕ್ದಂಗ ಆಡ್ತಾನೆ. ಯಾರಲ್ಲ? ಅದೇ ಆ ರಾಣಿ ಅವರಪ್ಪ. ಅಷ್ಟೇ ತಾನೇ, ಬಿಡು. ಏನ್ ಬಿಡೋದು, ನಮ್ಮಪ್ಪ ನೋಡು ಎಣ್ಣೆ ಹಿಡ್ಕೊಂಡ್ ಬಿದ್ದಿರ್ತಾನೆ, ನೀನ್ ನೋಡ ಊರ್ ಸುತ್ಕೊಂಡಿರ್ತೀಯ. ನಮ್ಪ್ರೆಲ್ಲ ಮ್ಯಾರ ಅರ್ಥ ಮಾಡ್ಕೊಂತಾರೆ, ನನ್ಗೇನು ಆಸೆ ಇರಲ್ವಾ? ಈಗ ಏನ್ ಮಾಡೋಣ ಅಂತೀಯ? ಏನಾದ್ರೂ ಮಾಡಿ ನನ್ಗೂ ರಾಣಿಗೆ ಲಗ್ನ ಮಾಡ್ಸೋದಲ್ವಾ? ಮಾಡ್ತೀನಿ ಕಣ್ಲ, ಆದ್ರೆ ಒಂದು ಕಂಡೀಷನ್. ಏನು? ಗೌಡ್ನ ಹತ್ರ ಸಾಲ ತಗೊಳಕ್ಕೆ ಪತ್ರಕ್ಕೊಂದು ಚೈನ್ ಹಾಕ್ಬೇಕು. ರಾಣಿ ನೊಪ್ಸಿ ಅಂದ್ರೆ ನನ್ ಪಾಲ್ ನೀನ್ ಇಟ್ಕೋ, ಯಾರು ಬೇಡ ಅಂದರು? ನಾನು ನಿನ್ನ ವಯಸ್ಸಿನಾಗೆ ಲವ್ ಮಾಡ್ತಿದ್ದೆ ಕಣ್ಲ. ಮದುವೆ ಆಗಿಲ್ವಾ? ಅಷ್ಟ್ರೊಳಗೆ ಹಾವು ಕಚ್ಚಿ ಸತ್ತೊಂದು ಕಣ್ಲ. ಎಲ್ಲ ಒಣಗ್ತಾ ಐತೆ. ಕರೆಂಟ್ ಬೇರೆ ಇಲ್ಲ, ಗಡ್ಡಪ್ಪನೆಲ್ಲದ್ನು, ಮಳೆ ಬೇರೆ ಇಲ್ಲ, ಬಿಸಿಲು ನೋಡ್ರೆ ಮೇಲೆ ಐತೆ. ಇಲ್ಲ ಅದ್ನ ಗಡ್ಡಪ್ಪನು. ಕಿರಣ ಬಾರ್ಲೆ ಒಳಗೆ ಬಿಡಯ್ಯ. ಈ ಪದೇ ಮರೆಯಲ್ಲಿ ಕಂಪ್ನಿ ಕೊಡೋರು ಬೇಕಾ ನಿನ್ಗೆ? ಅಯ್ಯ, ನಾನ್ ಚಂಬಿಡ್ದಾಗೆಲ್ಲ ಡೆಲಿವರಿ ಮಾಡಕ್ ಆಗುತ್ತಾ? ನಿನ್ಗೆ ಅದ್ ಬಿಟ್ರೆ ಬೇರೆ ಹೆಂಗ್ ಕೆಲಸ ಐತೆ ಹೇಳಪ್ಪ? ಜನ ನಾನ್ ಚಮ್ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಕಳ್ಳ. ಈ ಚಮ್ ನೀರಲ್ಲಿ ನೋಡು ಎಷ್ಟೊಂದ್ ಬೆಳೆ ಬೆಳೆದಿದ್ದೀನಿ. ಬಿಡಯ್ಯ, ಇರೋ ಈ ಚಮ್ ನೀರಲ್ಲೇ ಊರ್ನ ಉದ್ಧಾರ ಮಾಡಕ್ಕಾಗಿಲ್ಲ, ಇದೆಲ್ಲ ಉದ್ಧಾರ ಮಾಡ್ತೀಯ. ಹೋಗ, ಕೆಲಸ ಇಲ್ಲ ಇರ್ಲಾ, ನಿನ್ ಜೊತೆ ಓಸಿ ಸೀಕ್ರೆಟ್ ಆಗಿ ಮಾತಾಡ್ಬೇಕು. ಸೀಕ್ರೆಟ್ ಆಗ? ರಾಣಿನು ನೀನು ಯಾವಾಗ್ಲ ಓಡೋಗೋದು? ನಾನೇ ಕೊಡಬೇಕು? ನಮ್ ಗಡ್ಡಪ್ಪ ಇಲ್ವಾ? ನಾ ಇಬ್ರಿಗೂ ಮದುವೆ ಮಾಡಿಸ್ತಾನೆ. ಯಾರು? ಗಡ್ಡಪ್ಪನ? ಹೌದು. ನಿಂಗೆಲ್ಲೋ ಭ್ರಮೆ. ಅವನ್ಗೆ ಗಡ್ಡ ಚೌರ ಮಾಡ್ಕೊಳಕ್ಕೆ ಟೈಮ್ ಇಲ್ಲ. ತರ್ಲೆ ವಿಲೇಜ್ ಅಲ್ಲಿ ತಿಥಿ ಮಾಡ್ದವನ್ಗೆ ಎಲ್ಲ ಗೊತ್ತು ಪ್ರೀತಿ ಪ್ರೇಮ ಪ್ರಣಯ. ಲೇ, ನಿನ್ ಲವ್ಗೆ ಹಾಲು ತುಪ್ಪ ಬಿಟ್ಬಿಡ್ತಾನ ಹುಷಾರು. ಚೆಂಬಣ ಸುಮ್ಕೆರಣ, ಗಡ್ಡಪ್ಪನ ವಯಸ್ಸಲ್ಲಿ ಲವ್ ಮಾಡಿದ್ದ, ಏನೋ ಹುಡ್ಗಿಗೆ ಹಾವು ಕಚ್ಚಿ ಸತ್ತೋಗ್ಬಿಟ್ಲು. ಅಯ್ಯೋ ಪಾಪ. ಅದೇ ಫೀಲಿಂಗ್ ಅಲ್ಲಿ ಗಡ್ಡ ಬಿಟ್ಕೊಂಡು ದೇವದಾಸ ಆಗ್ಬಿಟ್ಟ. ಅಯ್ಯೋ ಶಿವನೇ, ಹಾವು ಕಚ್ಚತ್ಲು ಇಲ್ಲ ನಿಮ್ ಗಡ್ಡಪ್ಪನೇ ಕಚ್ಚಾಯಿಸಿದ್ನು? ಕಂಡೋರು ಯಾರಪ್ಪ? ಒಟ್ನಲ್ಲಿ ನಿಮ್ ಗಡ್ಡಪ್ಪ ನಿನ್ನ ಮರಿ ಗಡ್ಡಪ್ಪನ್ ಮಾಡದೇ ಇದ್ರೆ ಸಾಕಪ್ಪ. ನಿನ್ ಬಾಯಿ ಮುಚ್ಚಣ ಸಾಕು, ಅನ್ನಿಷ್ಟು ಬಾಯಿ. ಮದುವೆಲ್ಲ ಮಕ್ಕಳೆಲ್ಲ ನಿಂತ್ಕೊಳ್ಳ, ಯಾಕೆ ಉದ್ದಾರ ಮಾಡ್ದಂಗೆ. ಅಯ್ಯ, ಸಿಟಿಲಿ ಇಲ್ದೇ ಇರೋದು ಈ ಹಳ್ಳಿ ಹುಡುಗಿತಾವೇನೈತೆ? ಇವ್ ನೋಡಿದ್ರೆ ರಾಣಿಯಿಂದೆ ಬಿದ್ದಾನೆ. ಅವಳ್ತಾವಂಥದ್ದು ಏನೈತೆ ನಾನು ನೋಡ್ತೀನಿ. ನಿಂತ್ಕೊಳ್ಳ, ನಾನು ಬರ್ತೀನಿ. ನಾನು ನಿನ್ನ ಹೆಚ್ಚಾಗಿ ಹುಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ನೀನು ನೋಡಿದ್ರೆ ಆಕಾಶದಲ್ಲಿ ನಕ್ಷತ್ರ ನೋಡ್ದಂಗೆ ಆಗುತ್ತೆ. ಏ ಗಡ್ಡಪ್ಪ, ನಿಂಗ್ಯಾಕ್ ಬಂತಿ ಬುದ್ಧಿ? ಇನ್ಯಾರು?
ಮುದಿಯಾ ನಿಂಗ್ಯಾಕ್ ಬಂತಿ ಚಾಳಿ ನನ್ ಹಿಂದೆ ಯಾಕೆ ನಾಯಿ ಸುತ್ತಂಗ್ ಸುತ್ತಿದ್ಯೆ? ಇಷ್ಟ್ ದಿನ ನಿನ್ ಮಗ ಸುತ್ತಿದ್ದ, ಇವಾಗ ನೀನು ಈ ಚಾಳಿ ಶುರು ಹಚ್ಕೊಂಡ್ಯಾ? ಕಿರಣ ನಿನ್ ಪ್ರೀತಿ ಮಾಡ್ತಾವನೆ ಕಣವ, ಅದು ನಿನ್ಗೆ ಒಪ್ಗೆನಾ? ನನ್ಗೇನೋ ಒಪ್ಕೇನೆ, ಆದ್ರೆ ನಾ ಅಪ್ಪ ಹೂ ಅಂದ್ರೆ ಸರಿ. ಕಡಪ ಏನು ಏನಾಯ್ತು? ಸೀನಪ್ಪನ್ ಟೀ ಅಂಗಡಿ ನಿಂದೆ ಕಂಬಿಡ್ಲಾ? ಟೀ ಚಿನ್ನಪ್ಪನಂಗಿರೋದು ನನಗೆ ಬಂತು. ಸೀದಾ ಹೆಂಗಾದ್ರೂ ಮಾಡಿ ರಾಣಿಯವ್ರ ಅಪ್ಪನ ಒಪ್ಸ್ಬಿಡ್ಲಾ? ಸೀನಪ್ಪನವ್ರೆ ಒಳಗಡೆ ಕುಂತ್ಕ ಮಾತಾಡೋಣ, ನಡೀರಿ. ಏನಂತ ಇಲ್ಲೇ ಮಾತಾಡ್ರಿ. ಒಳಗಡೆ ನಡೀರಿ, ಮಾತಾಡೋಣ. ಏನಕ್ಕೆ ನನ್ನ ಮನೆ? ರಾಣಿ ಎಲ್ಲಿರ್ತಾಳೋ ರಾಜ ಅಲ್ಲಿರ್ತಾನೆ. ಯಾರ ರಾಜ? ಈ ರಾಜ. ಇವನ್ ರಾಜನ? ಯಾವ ಊರಿ ರಾಜ? ನಮ್ಮೂರಿನ ರಾಜ. ಬುದ್ಧಿಗಿದಿ ಕೆಟ್ಟಿದ್ಯಾ ನಿಂಗೆ? ಹೆಣ್ ದಿಕ್ಕಲದ ಮನೆಗೆ ಹೋಗಿ ಹೋಗಿ ನನ್ನ ಮಗಳನ್ನ ನಿನ್ ಮಗನಿಗೆ ಕೊಡದ? ಹೋಗ್ಯಾ ಸಾಕೋ. ಸುಮ್ನೆ ಮದ್ವೆಗೆ ಒಪ್ಕೋಸಿನಪ್ಪ. ವಯಸ್ಸಿಗೆ ಬಂದಿರೋ ಮಕ್ಳು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಕಷ್ಟ. ಹೊರಡ್ರಪ್ಪ. ಹೋಗಿ ಹೋಗಿ ಆ ಪರ್ಕಿಂಗ್ ನನ್ನ ಮಗಳನ್ನ ಕೊಡೋದ ಸಾಧ್ಯನೇ ಇಲ್ಲ. ಯಾರೇ ಕೂಗಾಡಲಿ, ಊರೇ ಓರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಊರೇ ಓರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಸರ್ಕಾರದವರು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾನೆ ಇರ್ತಾರೆ, ನಾವು ಹೇಳ್ತಾನೆ ಇರ್ತೀವಿ ದಮ್ಮ. ಓ ಲೇ ಕಿರಣ ಬಾಯ್ಲಿ. ಚೆಂಬಣ ಏನು ಒತ್ತಾರನೆ ಕುತ್ಕೊಂಡ್ಬಿಟ್ಟಿದೆ. ವಾಟ್ ಆರ್ ಯು ಡೂಯಿಂಗ್? ಬಂದೆ. ಬಾಯ್ಲಿ. ಏನ್ಲಾ ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ಎಲ್ಲೋಗಿದ್ಲಾ? ಏನಾಯ್ತಲ್ಲ ರಿಸಲ್ಟು? ಇಂಡಿಯಾ ಸೋತಾಯ್ತು. ಆ ರಿಸಲ್ಟ್ ಅಲ್ಲ ಕಳ್ಳ ನಾನು ಕೇಳಿದ್ದು. ಅದ್ ತಗೊಂಡು ನಾನೇನು ಚೊಂಬಲ್ಲ ಇಟ್ಕೊಳ್ಳಿ. ನಾನು ಕೇಳಿದ್ದು ಆ ರಾಣಿ ಮನೆಗೆ ಹೋಗಿದ್ರಂತಲ್ಲ, ಆ ರಿಸಲ್ಟು. ಅದೇನಾಯ್ತು ಕಾರಣ? ಹೇ ಏನಾಯ್ತು ಹೇಳೋ? ಸಸ್ಪೆನ್ಸ್ ತಡ್ಕೊಳಕ್ಕಾಗಲ್ಲ. ಚೊಂಬಲ್ಲಿರೋ ನೀರೆಲ್ಲ ಚೆಲ್ಲೋಯ್ತದೆ. ಡಿಸಿಷನ್ ಪೆಂಡಿಂಗ್. ಅಂದ್ರೆ ಹೊಗೆ ಆದಂಗೆನಾ? ಅದೇನೋ ಗೊತ್ತಿಲ್ಲ ಅಣ್ಣ. ಯಾರ್ಯಾರಣ್ಣ ಬರಲ್ಲಿ ಏನೇನು ಬರ್ತಿದಾರೋ ಆ ದೇವ್ರಿಗೆ ಗೊತ್ತು. ನಿನ್ನಣ್ಣಲ್ಲಿ ಯಾವ ಹುಡುಗಿ ಹೆಸರು ಬರ್ದಿಲ್ಲ ಬಿಡು. ಆ ಸಂಚುರಿಗೌಡನ ಬಾಯಲ್ಲಿ ಬೈಸ್ಕೊಳಕ್ಕೆ ಯಾವ ಹುಡುಗಿ ಬರ್ತಾಳೆ ಸೊಸೆ ಆಗಿ? ಹೋಗ್ಲಿ ಬಿಡು. ನಿನ್ ಮ್ಯಾಚ್ ಏನಾಯ್ತು? ಯಾವ ಮ್ಯಾಚ್ಲಾ? ಅದೇ ಕಾರಣ ಆ ಮ್ಯಾಚು ನಿನ್ ಚಂಪಕಲ್ಲ ಜೊತೆ. ಅಯ್ಯೋ ಮಳೆ ಬಂದು ಪಿಚ್ ಒದ್ದೆಯಾಗಿ ಪಂದ್ಯ ರದ್ದಾಯ್ತು. ಹೋಗಿ ಹೋಗಿ ನಾನು ನಿನ್ ಜೊತೆ ಮಾತಾಡ್ತಲ್ಲ. ಅಯ್ಯ ಹೋಗಪ್ಪ. ಒಳ್ಳೇದಾಗ್ಲಿ, ಹೋಗ್ ಬಾರಪ್ಪ. ನಾನು ಹೋಗ್ ಬರ್ತೀನಿ ಪದೇ ಕಡೆಗೆ. ಜೋ ಟೈಮಲ್ಲಿ ಬರ್ತದೋ ಇದು. ಗಡ್ಡಪ್ಪ ಏನ್ ಬಾರಿ ಮೆರ್ಕೊಂಬತ್ತವನೆ. ಏನ್ ಗಡ್ಡಪ್ಪ ಈ ಕಡೆ ದಾರಿ ತಪ್ಪೇನಾದ್ರು ಬಂದ? ಬಿಜಾಪುರದ ಹಾದಿ ಅಲ್ಲ ಕಣ್ಣ ಈ ಗಡ್ಡಪ್ಪ. ದಾರಿ ತಪ್ಪುಕ ಈ ಗಡ್ಡಪ್ಪ. ನಿಮ್ಮಪ್ಪ ಎಂತ ಘಾಟಿ ಮುದ್ಕ, ಅವನ್ನೇ ಒಪ್ಪಿಸ್ಬಿಟ್ಟ. ಅದೇನ್ ಬಾರಿ ದೊಡ್ಡ ಕೆಲಸ ಅಲ್ಲ ಬಿಡು.
ಕೂತ್ಕೊಡು. ಸೊಪ್ಪಿಗೆ ಕಡಿಮೆ ಇಲ್ಲ. ಸಂಜೆ ಮನೆ ತಗೋ ಬಾ, ಎತ್ತಿಟ್ಟಿರ್ತೇನೆ. 2 ವರ್ಷ ಒಳ್ಳೆ ಬೆಳೆ ಬೆಳಿತೀನಿ. ಅಯ್ಯೋ ಬರಗಾಲ ಬಂದ್ಬಿಟ್ಟು ಎಲ್ಲ ಪದೇ ಒಣಗೋಗ್ಬಿಟ್ಟಿದ್ದಲ್ಲಪ್ಪ. ಎಲ್ಲಪ್ಪ ಡೆಲಿವರಿ ಮಾಡೋದು, ಯಾರಿಗಪ್ಪ ಮಾಡೋದು? ಅಯ್ಯೋ ಬರಗಾಲ ಬಂದ್ಬಿಟ್ಟು ಎಲ್ಲ ಪದೇ ಒಣಗೋಗ್ಬಿಟ್ಟಿದ್ದಲ್ಲಪ್ಪ. ಎಲ್ಲಪ್ಪ ಡೆಲಿವರಿ ಮಾಡೋದು? ಅಯ್ಯೋ ಯಾರಿಗಪ್ಪ ಮಾಡೋದು? ಎಲ್ಲಾದ್ರೂ ಒಂದು ಕಡೆ ಮಾಡಿದ್ರಾಯ್ತು. ಅಬ್ಬಬ್ಬಬ್ಬಬ್ಬಪ್ಪ, ನಮ್ಮೂರಲ್ಲಿ ಬರಗಾಲ ಬಂದ್ಬಿಟ್ಟು ಡೆಲಿವರಿ ಮಾಡೋಕ್ಕೆ 4 ಕಿಲೋಮೀಟ್ರ್ ಬಂದಾಯ್ತು. ಈ ಊರಿಗೆ ಹೆಂಗಪ್ಪ ಹೋಗೋದು? ಹಾಂ, ಓ ಯಾವನೋ ಬಕ್ರ ಬತ್ತಾವನೆ, ಬರಲಿ ಕ್ಯಾಚ್ ಹಾಕಬೇಕು. ಸ್ಟಾಪ್ 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 ಸ್ಟಾಪ್. ಸರ್ ಬೆಳ್ಳಿಗೆ ಹೆಂಗೆ ಹೋಗ್ಬೇಕು? ನೀವು ಸಿನಿಮಾ ಡೈರೆಕ್ಟ್ರಾ? ಆ ಥರ ಕಾಣಿಸ್ತಾ ಇದ್ದೀನಿ ಸರ್. ಹೀರೋ ಥರ ಕಾಣಿಸ್ತಾ ಇದ್ದೀರಾ. ಈಗ ಬರೋ ಸಿನಿಮಾಗಳಲ್ಲಿ ಹೀರೋಗಿಂತ ಡೈರೆಕ್ಟರ್ ಚೆನ್ನಾಗಿರ್ತಾರೆ. ನಡಿ ನಡಿ, ನಮ್ದು ಅದೇ ಊರೇ, ತೋರಿಸ್ತೀನಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಯಾವ ಊರು ನಿಮ್ಮದು? ಕಿರಣಳ್ಳಿ. ಏನು ಹೆಸರು ನಿಮ್ಮದು? ಅನಿಲ್ ಅಂತ. ಸರ್ ನಿಮ್ಮ ಹೆಸರು? ನಮ್ಮದು ಚಂಬು. ಏನು ಚೊಂಬಿಟ್ಕೊಂಡು ಇಷ್ಟು ದೂರ ಬಂದ್ರಿ? ಮಳೆ ಇಲ್ಲದೆ ಪದಗಳೆಲ್ಲ ಒಣಗೋಗಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಪದೇ ಹುಡುಕೊಂಡು ಡೆಲಿವರಿ ಮಾಡೋಕ್ಕೆ ಇಷ್ಟು ದೂರ ಬಂದೆ. ನೀವು ಬಂದಿದ್ದು ಒಳ್ಳೇದೇ ಆಯಿತು. ಏಕೆ ಡೆಲಿವರಿ ಮಾಡಬೇಕಾಗಿತ್ತಾ? ಇಲ್ಲ, ಡೆಲಿವರಿ ಮುಗೀತು. ಊರಿಗೆ ಡ್ರಾಪ್ ಮಾಡೋಕ್ಕೆ. ನೀವು ಆ ಡೆಲಿವರಿ ಅಂತ ಮಿಸ್ಟೇಕ್ ಮಾಡ್ಕೊಂಡ್ರಾ? ಹೌದು. ಅದು ಸರಿ. ಬೆಳ್ಳೂರಲ್ಲಿ ಏನು ಕೆಲಸ ನಿಮಗೆ? ಅದೇ ರಾಣಿ ಅಂತ ಬೆಳಕಿದ್ದಾಳಂತಲ್ಲ, ಅವಳು ನೋಡಕ್ ಬಂದೆ. ಮಾರಕ? ಕೊಯ್ಯಕ್ಕೂ ಅಲ್ಲ ಮಾರಕ್ಕೂ ಅಲ್ಲ, ಅವಳನ್ನ ಮದುವೆ ಆಗಿ ಸಾಕೋಳಕ್ಕೆ. ನಾನೆಲ್ಲೋ ಮಿಸ್ಟೇಕ್ ಮಾಡ್ಕೊಂಡಿದ್ದೆ, ಅದಕ್ಕೆ ಅಂತ. ಹೌದು. ರಾಣಿ ಹೆಂಗೆ, ಪರವಾಗಿಲ್ವಾ? ರಾಣಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಅವಳೊಂಥರ ಟೀ ಅಂಗಡಿ ಇದ್ದಂಗೆ. ಊರ್ನವರೆಲ್ಲ ಅವಳ ಅಂಗಡಿನೇ ಇರ್ತಾರೆ. ನಾನು ಅದೆಷ್ಟು ಸಲ ಟೀ ಕುಡ್ದಿದ್ದೀನೋ ನನಗೆ ಲೆಕ್ಕಕ್ಕಿಲ್ಲ. ಇಲ್ಲೇ ನಿಲ್ಲಿಸಿ. ಬನ್ನಿ ಇಲ್ಲೇ ಇದೆ ರಾಣಿ ಮನೆ, ತೋರಿಸ್ತೀನಿ. ಬ್ಯಾಡಣ್ಣ, ರಾಣಿ ಬ್ರಹ್ಮಾಂಡನೇ ತೋರಿಸ್ಬಿಟ್ರಿ ನೀವು. ಇನ್ ಮನೆ ನೋಡಿ ಏನ್ ಪ್ರಯೋಜನ? ರೀ ಡೈರೆಕ್ಟ್ರೆ ನಿಂತ್ಕೊಳ್ರಿ. ಡೈರೆಕ್ಟ್ರೆ ಯಾಕೆ ಓಡೋಗ್ಬಿಟ್ರು? ಏನಾದ್ರು ತಪ್ಪು ಮಾಡಿದ್ನೆ? ರಾಣಿ ಟೀ ಅಂಗಡಿ ಇದೆ ಅನ್ನೋ ಬದಲು ರಾಣಿನೇ ಟೀ ಅಂಗಡಿ ಅಂದ್ಬಿಟ್ಟೆ. ಸ್ಪೆಲ್ಲಿಂಗ್ ಮಿಸ್ಟೇಕ್. ಸಾರಿ ಡೈರೆಕ್ಟ್ರೆ. ಅಯ್ಯೋ ಕರ್ಮುವೆ, ಏನೇನು ಎಡವಟ್ ಆಗ್ತಾವಪ್ಪ ಈ ಲೋಕದಲ್ಲಿ. ಇನ್ನು ಏನೇನು ನೋಡ್ಬೇಕು, ನಾನು ಏನೇನು ಮಾಡಬೇಕು ಭಗವಂತ. ಎಳೀರ ಮಣ್ಣು ಎಳೀರ. ಹಾಕು ಮಣ್ಣು ಹಾಕು. ಈ ಸಲ ಒಳ್ಳೆ ಬೆಳೆ ಬರಬೇಕು ನೋಡು, ತುಂಬಾ ಚೆನ್ನಾಗಿ. ಯಾವ ಊರ್ ಜನನೂ ಊರ್ ಬಿಟ್ಟು ಹೋಗ್ಬಾರ್ದು. ಹೋಗಿ ಸರಿ ಹಾಕು, ಒಳಗೆ ಹಾಕು, ಎತ್ತಾಕು. ಕಸ ಎಲ್ಲ ಆ ಕಡೆ ಎಲ್ಲ ಸೈಡ್ಗೆ ಹಾಕೋದಲ್ಲ, ಇದೆಲ್ಲ ಅದು ಗೊಬ್ಬರ ಆಗಿ ಬೆಂಕಿ ಇಕ್ಕೋದನ್ನ. ತೆಗೀರಿ ಎಳೆ ಮಣ್ಣು ತುಂಬೋದು. ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಬೇಕು ಅದಕ್ಕೆ. ಹೇಳಿರಿ, ಯಾರು ಸುಮ್ಮನೆ ನಿಂತ್ಕೊಂಡು ನೋಡ್ದಾವಲ್ಲ. ಹಾಕ ಹೇಳಿರಿ ಮಣ್ಣು ಹೇಳಿರಿ. ಇನ್ನೊಂದು ಸ್ವಲ್ಪ ಹೇಳಿರಿ. ನೀಟಾಗಿ ಮಾಡ್ಬೇಕು ಹಿಂಗೆ. ಒಳ್ಳೆ ಬೆಳೆ ಬಂದು ನಮ್ಮೂರು ಒಳ್ಳೇದಾದ್ರೆ ಸಾಕು. ಹಾಗೆ ಇನ್ನೊಂಚೂರು ಹೇಳ್ಕ ಮಣ್ಣು ಹಾಗೆ ಹೇಳಿ. ಆರಿಂದ ಹಾಗೆ ಹಾಂ. ಟೀ ಅಂಗಡಿಗೆ ಹೋದ್ರೆ ಆ ರಾಣಿ ನೋಡೋಣಂತ.
ಅವರಪ್ಪ ಇದಲ್ಲ ಹಿಂಗೇ ಗುರಾಯಿಸ್ತಾನೆ ಕಣ್ಲ. ಅವಳು ನೋಡ್ದೆ ಒಂದ್ ದಿವಸನೂ ಇರಕ್ಕಾಗಲ್ಲ ನನ್ನ ನಿಲ್ಸಿದ. ಅಲ್ಲ ಕಿರಣಣ್ಣ, ನೀವ್ ಯಾಕೆ ಭಯ ಪಡ್ತೀರಾ? ನಾನಿದ್ದೀನಿ, ನಮ್ ಗಡ್ಡಪ್ಪ ಇದ್ದಾನೆ, ಏನಾದ್ರೂ ಮಾಡುವ. ಏನ್ ಮಾಡೋದು, ಅವರಪ್ಪ ಒಬ್ಬೇಕಲ್ಲ. ಹೌದಲ್ಲ? ಹೌದು, ಗಿರಿ ತುಂಬಾ ಇಷ್ಟಪಡ್ತಿದ್ದ ನನ್ನ ಮದುವೆ ನೋಡ್ಬೇಕಂತ. ಅರೆ ಗಿರಿನು ನಮ್ ಬಿಟ್ಟು ಹೊಟ್ಟೋದು. ಆ ಗಿರಿ ನಮ್ಮನ್ನೆಲ್ಲ ನಿಜ. ಬಿಟ್ಟು ತುಂಬಾ ದೂರ ಹೋಗ್ಬಿಟ್ಟ. ಅವನಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಸಾಯೋಂತ ವಯಸ್ಸಣ್ಣ ಇವಾಗ. ಯಾಕೋ ಈ ತರ ಮಾಡ್ಕೊಂಡೆ? ಒಂದೇ ಒಂದು ಮಾತು, ಲೇ ಸಿದ್ಧ, ನನ್ಗೆ ಈ ತರ ಕಷ್ಟ ಇದೆಯೋ ಅಂತ ಹೇಳಿದಿದ್ರೆ ನನ್ನ ಹತ್ರ ಇರೋದೆಲ್ಲ ಕೊಟ್ಬಿಡ್ತಿದ್ದೆ ಕಿರಣಣ್ಣ. ಒಂದೇ ಒಂದು ಮಾತು. ಓ ಸಿರಣ, ಮಗಳ ಮದ್ವೆ ಎಲ್ಲಿವರೆಗೂ ಬಂತು? ಅದಂಗಣ ಆಗುತ್ತೆ. ಆ ಗಡ್ಡಪ್ಪನ ಮನೆ ಕಿರಣನ್ ಜೊತೆ ಸುತ್ತಾಡಿ ಮದುವೆ ಆಗು ಅಂದ್ರೆ ಆಗೋ ಹುಡುಗರೇನು ಬಕ್ರಗಳೇ? ಹಿಂಗ್ ಮಾತಾಡ್ರಿ ಹೆಂಗಣ್ಣ ಮದುವೆ ಆಯ್ತದೆ? ಅದಕ್ಕೆ ಕಿರಣ್ಗೆ ಕೊಟ್ಟು ಮದುವೆ ಮಾಡ್ತೀನಿ. ಒಳ್ಳೇದಾಯ್ತು ಬಿಡು, ಹೆಂಗೋ ಇಬ್ರು ಪ್ರೀತಿಸ್ತಾವ್ರಲ್ಲ, ಅವ್ರಿಗೆ ಕೊಟ್ಟು ಮದುವೆ ಮಾಡೋಗು. ಏನ್ ಸೀನಣ್ಣ ಹಿಂಗಂದ್ರೆ? ಆ ಸೆಂಚುರಿ ಗೌಡನ ಮನೆಗೆ ಹೆಣ್ ಕೊಡ್ತೀಯಾ? ಇನ್ನೇನ್ ಮಾಡೋದು ಚಂಬು, ಎಲ್ಲ ನಿಮ್ಮಂತಾರ ಆಶೀರ್ವಾದ. ಬೇರೆ ಹುಡುಗರು ಸಿಗಕ್ಕೆ ನೀವೆಲ್ಲಿ ಬಿಡ್ತೀರಾ? ಅಯ್ಯ, ನೀನ್ ಸರಿಯಾಗಿ ಹುಡುಕ್ಬೇಕಪ್ಪ, ಹುಡುಕಿದ್ರೆ ಸಿಗ್ತಾರೆ. ಹುಡುಕಿ ಸಾಕಾಯ್ತು, ಒಬ್ರು ಸಿಕ್ಲಿಲ್ಲ. ಹೇ, ನೀನ್ ಸರಿಯಾಗಿ ಹುಡುಕಿಲ್ಲ ಕಣಣ್ಣ. ನೋಡು, ನೀನ್ ಎದುರು ಕುಂತಿರೋ ನನ್ನನ್ನೇ ಕಂಡಿಡಿಲಿಲ್ಲ. ನೀನ್ ಒಪ್ಪೋದಾದ್ರೆ ನಾನೇ ಮದ್ವೆ ಆಗ್ಬಿಡ್ತೀನಿ. ಎಲ್ಲ ಅಂದೆ ಆಗ್ಬೇಕಾಗಿತ್ತು ತಗೋ ನನ್ ಮಗ ನಿನ್ಗೆ. ಆಗ್ಬೇಕಾಯ್ತು ತಗೋ ನಿನ್ಗೆ. ವಾಗ ಎಲ್ಲಾ ಕಡೆಗೂ ಬಂದ್ಬಿಡ್ತಾನೆ, ನಂದೆಲ್ಲಿ ಇಡ್ಲಿ ಅಂತ. ವಾಗ ವಾಗ. ಈ ಮುದುಕನಿಗೆ ಒಳ್ಳೆ ಮಾತೇ ಬರಕ್ಕಿಲ್ಲ ಅಂತೆ. ನಿಮ್ ಜೊತೆ ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಈ ಮನೇನ ಅಡವಿಟ್ಟಿದ್ನಲ್ಲ, ಅದನ್ನ ಕೇಳೋಕೆ ನಾ ಬಂದೆ. ಮಗ ಇಟ್ಟಿದ್ದು ಅಶೋಕ ಯಾರು ಇಕ್ಕಿದ್ದು? ಗಡ್ಡಪ್ಪ ಇಟ್ಟದ್ದು ಅಂತೀನಿ. ನಿಮ್ ಮನೆ ಪತ್ರವ ನಾನೇ ಕಿಟ್ಕಲಿ ಅಂತ ಕೊಟ್ಬಿಟ್ಟು ಹೋಗಕ್ ಬಂದಿದ್ದೀನಿ. ಈ ಪತ್ರನ ಜೋಪಾನದಲ್ಲಿ ಮಡಿಕೋ, ಕಳ್ಕೊಬಿಟ್ಟಿಯ. ಆಯ್ತು. ಗಡ್ಡಪ್ಪ ಸಾಲ ತೀರ್ಸಿದ್ರೆ ಸಾಕು, ಅಷ್ಟೇ ನಮ್ಗೆ. ಬರ್ತೀರಿ ಸೆಂಚುರಿ? ನಡೀರಿ ನಡೀರಿ.
ಅಂದ್ಕೊಂಡ ಅದ್ರನ್ನ ಅಂದ್ಕೊಂಡಂಗೆ ಮಾಡ್ಬಿಟ್ಕ. ಅಕ್ಕ ಪಾಂಡವಪುರಕ್ಕೆ ಹೆಂಗ್ ಹೋಗೋದು? ಅಕ್ಕನ ನಾನ್ ಚಂಬು ಇಲ್ಲೇ ಪಾಂಡವಪುರ ತೋರಿಸ್ತೀನಿ. ನಡಿ 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 ಬೇಗ. ಅಲ್ಲೈತೆ ಚಂಬು. ಏನೋ ಮುಂಡೆ ಮಗನೇ, ಏನೋ ನಮ್ ತಾತ ಕಟ್ಟಿದ ಮನೆ ಒಂದ್ ಇಟ್ಟಿಗೆ ಖಾಲಿ ಆಗಿರಲಿಲ್ಲ. ಇವತ್ತು ಮನೆ ಆಡ ಮಾಡುತ್ತಾ ಇದೀಯಾ, ಹಣ ಮರ್ಯಾದೆಲ್ಲ ಕಳೀತಾ ಇದೀಯಾ. ನೀನಿರಕ್ಕೆ ಸ್ಥಳವಿಲ್ಲ, ಹೋಯ್ತಾ ಇರು. ಹೊರಡು ಹೊರಡು. ಆಯ್ತು ಬಿಡು. ಹತ್ತು ನಿಮಿಷ ಕಾಲಾವಕಾಶ ಕೊಡ್ತೀನಿ. ನೀವೇ ತೀರ್ಮಾನ ಮಾಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಗಡ್ಡಪ್ಪನ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಮೊದಲು ನಮ್ಮೂರಿಗೆ ಪೊಲೀಸ್ನವ್ರು ಬಂದಿರೋ ಕಾರಣ ಏನು ಅಂತ ವಿಚಾರ ತಿಳ್ಕೊಳ್ಳೋಣ, ಮುಂದಕ್ಕೆ ಏನಾದರೂ ಮಾಡೋಣ. ಇಟ್ಟು ಏನಿಲ್ಲ ಗಡ್ಡಪ್ಪ, ಅವನು ಹೇಳಿದಷ್ಟು ನಿಜಾನೇ ಬುದ್ಧಿ. ಆದ್ರೆ ನಾ ದುಡ್ಡು ಇಸ್ಕೊಂಡು ಮಜಾ ಮಾಡಿಲ್ಲ ಬುದ್ಧಿ. ಊರು ಒಳ್ಳೇದಾಗ್ಲಿ ಅಂತ ಅಷ್ಟೇ ನನ್ ಮನ್ಸು. ಊರ್ಗ್ ಒಳ್ಳೇದಾಯ್ತೆ ಅಂತ ಕತ್ಕುಯಕಾಯ್ತ ಗಡ್ಡಪ್ಪ. ಪಟೇಲ್ರೆ, ಈ ಗೌಡ ಏನ್ ಸಾಚನ? ಬಡ್ಡಿ ಮೇಲೆ ಬಡ್ಡಿ ಕಟ್ಟಿ ನಾವು ಬೀದಿಗೆ ಬಂದ್ವು. ಒಂದಿನ ಆದ್ರೂ ಲೆಕ್ಕ ಪಕ್ಕ ತೋರ್ಸಿದ್ನ ಈ ಗೌಡ. ಊರಿಗಿದ್ದಿದ್ದು ಒಂದೇ ಶಾಲೆ, ಅದನ್ನು ಕಬಲ್ಸ್ಕೊಬಿಟ್ಟ ಇವನು. ಗೌಡ್ರು ಊರಿಗೆ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟಿದ್ದಕ್ಕೆ ಜನಕ್ಕೆ ಒಳ್ಳೆ ಮರ್ಯಾದೆ ಸಿಕ್ತು. ಇನ್ನಿವೆಲ್ಲ ನಡೆಯಾಕಿಲ್ಲ. ಇದು ಗಡ್ಡಪ್ಪನ ದುನಿಯಾ. ಹೌದು 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 ನಿಜ. ಆದ್ರೆ ನಾವು ಅದಕ್ಕೆ ಕಾರಣರಾಗಿದ್ದೀವಿ. ನಮ್ಮಲ್ಲಿ ವಿದ್ಯಾ ಬುದ್ಧಿ ಇದ್ದಿದ್ರೆ ನಾವ ಕಷ್ಟಪಡ್ತಾ ಇದ್ದೋ. ರೈತ ಎಷ್ಟು ದಿನ ಹಿಂಗೆ ಇರ್ತಾನೋ ಅಷ್ಟು ದಿನ ಇಂಥವ್ರು ಇದ್ದೇ ಇರ್ತಾರೆ. ಪಟೇಲ್ರೆ, ಏನ್ ನಿರ್ಧಾರ ಮಾಡಿದ್ದೀರಾ? ಅಲ್ಲ, ಗಡ್ಡಪ್ಪನ್ ಯಾಕೆ ನಾವು ಕರ್ಕೊಂಡು ಹೋಗಿ ಅಂತ ಹೇಳ್ಬೇಕು? ಇವತ್ತು ನಮ್ ಇಡೀ ಹಳ್ಳಿ ಹಸಿರು ತುಂಬ್ಕೊಂಡ್ ಬೆಳೆ ಬೆಳೆದಿದೆ ಅಂದ್ರೆ ಗಡ್ಡಪ್ಪನೇ ಕಾರಣ. ಅಂತದ್ರಲ್ಲಿ ಅವ್ರನ್ನ ಯಾಕೆ ಜೈಲಿಗೆ ಕಳಿಸ್ಬೇಕು? ಅವ್ರ ಅಂತದ್ ಏನ್ ತಪ್ಪು ಮಾಡಿದಾರೆ? ನೋಡಿ, ನನಗೆ ಗೌಡ್ನ ಬಗ್ಗೆ ಗೊತ್ತಿದೆ. ಕಂಪ್ಲೇಂಟ್ ಯಾರೋ ಕೊಟ್ಟಿಲ್ಲ ಅಂತ ನಾನೇನು ಮಾಡೋಕ್ಕಾಗಿಲ್ಲ. ಇವಾಗ್ಲೂ ಏನು ಕಾಲ ಮಿಂಚಿಲ್ಲ. ನಾವು ಕಂಪ್ಲೇಂಟ್ ಕೊಡ್ತೀವಿ, 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 ನಾವು ಕಂಪ್ಲೇಂಟ್ ಕೊಡ್ತೀವಿ. ಏನಂತೀರಾ ಪಟೇಲ್ರೇ? ಜನಸೇವೆ ಜನಾರ್ದನರ ಸೇವೆ. ಬೇಡ ಬುದ್ಧಿ. ಅವ್ರು ಎಷ್ಟೇ ಆದ್ರು ನಮ್ಮೂರ್ ಗೌಡ್ರು ಯಾವಗಳಿಗೆ ದುಡ್ಡು ಕೊಟ್ರು ಬೆಳೆ ಚೆನ್ನಾಗಾಯ್ತು. ನಮ್ಮೂರ್ ಜನ ಒಗ್ಗಟ್ಟಾದ್ರು. ಗೌಡ್ರು ತಿತ್ಕೊಳ್ಳೋಕೆ ಒಂದು ಚಾನ್ಸ್ ಕೊಡ್ಬೇಕು ಅಷ್ಟೇ ಕೇಳ್ಕೊಳ್ಳೋದು. ಸ್ವಾಮಿ ನಮಸ್ಕಾರ.